30,000 ಇನ್ನು ಎಷ್ಟು ಹಾಕಿದ್ರೆ ಅದೇ ಸಿಗುತ್ತೆ 210cc 200 ಸಖತ್ತಾಗಿದೆ ಅಲ್ವಾ. ಒಳ್ಳೆ ಅಣ್ಣ ತಮ್ಮನ ಥರ ನಿಂತಿದೆ ಎರಡು. ಬನ್ನಿ ಗಾಯ್ಸ್, ಎಕ್ಸ್ಪಲ್ಸ್ ಇವತ್ತು ಎಷ್ಟಾಗುತ್ತೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ನಮ್ಮ ಹುಡುಗರ ಲೈಫಲ್ಲಿ ಇದೇ ಬೆಸ್ಟ್ ಗೈಸ್. ನಾವು ಅರ್ನ್ ಮಾಡಿರೋ ದುಡ್ಡಲ್ಲಿ ಗಾಡಿ ತಗೋಬೇಕು ಅಂತ ನಾನು ತಗೊಳ್ತೀನಿ ಆದಷ್ಟು ಬೇಗ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ನೋಡಿ ಗಾಯ್ಸ್. ಕುದುರೆ ಟನ್ 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 ಟಣ ಸ್ಪ್ಲೆಂಡರ್ ಟಣ. ದಿಸ್ ಇಸ್ ಹೋಂಡಾ ಕಲೆಕ್ಷನ್. ಬೈಕ್ ಕಲೆಕ್ಷನ್ ಅಂದರೆ ಅಷ್ಟೇ ಗಾಯ್ಸ್. ನೋಡಿ ಒಳ್ಳೆ ಕಡ್ಡಿಪೆಟ್ಟಿ ಜೋಡಿಸಿದ್ದಾರೆ. ಇದರಲ್ಲಿ ಒಂದೊಂದು ಬೈಕ್ ನಮ್ಮದಾದ್ರೆ ಸಾಕು ಅನ್ನಂಗಿರುತ್ತೆ. ವೀಡಿಯೋಗೆ ಇದು ಮೇಲ್ಗಡೆ ವಿಂಡ್ ಶೀಲ್ಡ್ ತಡೀತಾ ಇರುತ್ತೆ ನೋಡಿ ಗಾಯ್ಸ್. ಇದು ಪ್ರೊಸೀಜರ್ ಆಲ್ಮೋಸ್ಟ್ ಈ ಫಿಲ್ ಮಾಡೋದಿರುತ್ತೆ ಗಾಯ್ಸ್. ಎಕ್ಸ್ಪಲ್ಸ್ಗೆ 2 ಲಕ್ಷ ಆಗುತ್ತೆ. ಅಣ್ಣ ನನ್ನ ಕಡೆಗೆ ವಿಡಿಯೋಗ್ರಾಫರ್ ಮಾಡಿಬಿಟ್ಟಲ್ಲ ಆನಿದೆ ಅಣ್ಣ ಮಾತಾಡಿ. ಬೈಕ್ ನಮ್ಮ ಸಂಪಾದನೆ ಮಾಡಿದ್ದಾರೆ ತಗೋಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಒಳ್ಳೆ ಅವಕಾಶ ಇದೆ. ಆ ಬೈಕ್ ತಗೋತಾ ಇದ್ದೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್. ಎಕ್ಸ್ಪಲ್ಸ್ ಬೇಕಾ? ತುಂಬ ಅವ್ರದ್ದು ಹೋಂಡಾ ಆಗಿರ್ಬೋದು, ಪಲ್ಸರ್ ಆಗಿರ್ಬೋದು, ತುಂಬ ಜನ ಇದು ಮಾಡ್ತಾರೆ ಗೈಸ್. ನಮ್ಮ ಫ್ರೆಂಡು ನಿನ್ನೆ ರೈಡರ್ ಕೂಡ ತೊಗೊಂಡಿದ್ದಾರೆ. ಸೊ ಎಕ್ಸ್ಪಲ್ಸ್ ಯಾವ ಥರ ಅಂತ ನೋಡಿ ಇಲ್ಲಿ ಫ್ರೆಂಡ್ಸು ಬೈಕ್ಸ್ ಹೆಂಗಿದೆ ನೋಡಿ ಜನಗಳೇ ಇಲ್ಲಿ ಫೋನ್ ಬಂದಿಲ್ಲ ಹೆಂಗೆ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಜನಗಳೇ ಅವರು. ವಿಡಿಯೋ ಕಾಲಲ್ಲಿ ಬಂದು ಅವರೆಲ್ಲ ಇವ್ರು ನೋಡಬೇಕು ಅಂತ ಇದ್ರಂತೆ ಗೈಸ್. ಪ್ರೊಸೀಜರ್ ಅದು. ಫಸ್ಟ್ ಪ್ಯಾನ್ ಕಾರ್ಡ್ ನೋಡಬೇಕು ಅಂತ. ಬ್ಯಾಕ್ಗ್ರೌಂಡ್ ಪ್ಲೇನ್ ಬರಲಿ ಅಂತ. ಅಲ್ಲೇ ಓಕೆ ಇಟ್ಸ್ ಓಕೆ ಪ್ಲೀಸ್ ಸರ್ ಅಂತ ಸ್ಮೈಲ್ ಸಾಕಂತ ಕೇಳಿದ್ವಿ. ಸಂದೇಶ್ ಅವರು ಬೈಕ್ ನೋಡ್ತಾ ಇದ್ದಾರೆ ಗೈಸ್. ಯಾವಾಗ ತಗೊಳ್ತಾರೆ ಅವಾಗ ಅವ್ರದ್ದು ಕೂಡ ಇದೇ ರೀತಿ ವೀಡಿಯೋ ಮಾಡಾಕ್ತೀವಿ. ವಿತ್ ಯುವರ್ ಪರ್ಮಿಷನ್ ಹಾಕ್ಬೋದಾ? ಸಿಗ್ನೇಚರ್ ಹಾಕಂತ ಸ್ಟೈಲ್ ಲಾಸ್ಟ್ ಆಮೇಲೆ ಒಂದು ಗೀಟ್ ಮಿಸಾಲ್ ಇದು ಮಾಡ್ಬೇಕು. ಎರಡು ಸಾವಿರ ಆಗಿರ ಅಷ್ಟು ಚಿಕ್ಕದೇ ಎಣ್ಸ್ರಿ. ಒಂದು ಮಾಡ್ಬಿಟ್ಟು ಒಂದು ಕಟ್ಟಿರ್ಕೆ ಎಣ್ಸಿ. ಇದು 50 ಇದನ್ನ ಕೌಂಟ್ ಮಾಡೋದು ಅಂತೀವಿ. ಇನ್ನೇನು ಈಗ ಇವು ಹಬ್ಬಗಳು ಸ್ಟಾರ್ಟ್ ಆಗುತ್ತಲ್ಲ, ಎಲ್ಲರದ್ದು ಇದೇ ಕತೆ. ರೆಸ್ಪೆಕ್ಟಲ್ಲಿ ಹಬ್ಬ ಇರ್ತಾ ಇರೋದು ಕಂತೆ ನೋಡಿ. ಬೇಕಾಗಿರೋದು ಮೇನ್ ಮನಿ. ಬೈಕ್ ತಗೊಳ್ಳೋದಕ್ಕೆ ಅಪ್ರಿಸಿಯೇಷನ್. ಇದರಲ್ಲಿ 50,000 ಇದೆ ಗೈಸ್. ಇದ್ರ ಜೊತೆಗೆ ಎಷ್ಟಾಯಿತು ಗಾಡಿಗೆ ಎಕ್ಸ್ಪ್ಲೇನ್ ಮಾಡಿ ನೀವು? 2 ಲಕ್ಷ ಗಾಡಿಗಾಗಿದೆ. ಇವಾಗ 1.10 ಪೇ ಮಾಡ್ತಾ ಇದ್ದಾರೆ. ಇನ್ನು 90ಕ್ಕೆ 1.5 ಇಯರ್ ತಗೊಂಡಿದ್ದಾರೆ. ಸೊ 5 ಜಾಸ್ತಿ ಇದೆ. 5 ರೂಪಾಯಿ ಇಲ್ಲ 18 ಮಂತ್ ಆಗಿದೆ. ಸೊ ಮಂತ್ಲಿ 6,000 ಪೇ ಮಾಡೋದಂಗೆ ಬರುತ್ತೆ. ಅದನ್ನು 6 ಮಂತ್ಸ್ ಆದಮೇಲೆ ಬೇಕಾದ್ರೆ ಕ್ಲಿಯರ್ ಮಾಡಿದ್ರೆ ಒಂದೇ ಸರಿ ಪೇಮೆಂಟ್ ಮಾಡ್ಬೋದಾಗಿರುತ್ತೆ. ಏನಿಲ್ಲ ಅಂದ್ರೆ ಒಂದು 28-29 ಬಡ್ಡಿ ಆಗುತ್ತೆ. ಸೊ 1.5 ಸಂದೇಶ್ ಅವರು ಏನು ಹೇಳ್ತಾ ಇದ್ದೀರಾ? 50 ನೋಡಿ ಗಾಯ್ಸ್, ಸಂದೇಶ್ ಅವರು 1 ಲಕ್ಷ ಕೇಳ್ತಾ ಇದ್ದಾರೆ ಸಾಲ. ಕೊಡೋಣ ರೀ. ಮತ್ತೆ ಕ್ಲಾಪ್ಸ್ ಮಾಡ್ರಿ. ಸಂದೇಶ್ ಸುಮ್ಮನೆ ಕೂತಿದ್ದೀರಾ? ನೀನೇ ಇಟ್ಕೊಂಡಿಯಾ?
$2,450. ನೀನು ಅದೇ ನಿನಗಂದ್ರೆ ಇದು ಎಕ್ಸ್ಪ್ರೆಸ್ ಅಂತ ಬಂದಿರಲ್ಲ ಗೋಪುರ ಹಾಕ್ಬೋದಲ್ವ ಇಲ್ಲಿಗೆ? ನೋಡಿ ಎಷ್ಟು ಮೇಡಮ್ ಮಾತಾಡ್ತಾರೆ ಬಿಡಿ, ಮೇಡಮ್ ಮಾತಾಡ್ತಾರೆ. ಹಾಂ ನಿಮ್ಮ ಕೈಲಿ ಆಗುತ್ತೆ ಮೇಡಮ್, ದೊಡ್ಡ ಮನ್ಸು ಮಾಡಿ ಮೇಡಮ್. ಈ ಗಾಡಿ ಕೀನ ಎಷ್ಟು ಜನ ಕೊಟ್ಟಿರ್ತಾರೆ ಅಂದರೆ ತಗೊಳ್ಳೋರೆಲ್ಲ ಈ ಗಾಡಿಗೆ ಇಸ್ಕೊಳ್ತಾ ಇರ್ತಾರೆ. ಈ ಗಾಡಿಗೆ ಎಷ್ಟು ಮುಖ್ಯ ಅಂದರೆ ಕಂಗ್ರ್ಯಾಚುಲೇಷನ್ಸ್ ಹೀರೋ CM ಮೋಟರ್ ಸಂದೇಶ್ ಅವರ ನೋಡಿ ಗಾಯ್ಸ್. ಇಷ್ಟಿದೆ ಅದ್ರ ಪ್ರೈಸ್ ಏನೇನಾಗುತ್ತೆ, ರೋಡ್ ಟ್ಯಾಕ್ಸ್ ಎಲ್ಲ ಕಳೆದು ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ಬರೋರಾಗಿದ್ದರೆ ತಗೋಬೋದಾಗಿರುತ್ತೆ. ಅದು ಫೆಬ್ರವರಿ 24, 2026 ಇದು ಲಿಸ್ಟು. ಇವಾಗ ನಾವು ತಗೊಳ್ತಾ ಇರೋದು ಅದು ಎಕ್ಸ್ಪಲ್ಸ್ 118 ಅಲ್ಲ, 225 ಇದೆ. ಎಕ್ಸ್ಪಲ್ಸ್ 210. ಇವರು 210 ತಾನೇ ತಗೊಳ್ತಾರೆ. 200 2,2403 ಎಕ್ಸಾಕ್ಟ್ ಅಮೌಂಟ್. ರೋಡ್ ಟ್ಯಾಕ್ಸೇ ಜಾಸ್ತಿ ಬೀಳೋದಲ್ವ ಇವಾಗಂತೂ. ಆನ್ ರೋಡ್ ಎಲ್ಲಿವರೆಗೂ ಹೋಗುತ್ತಪ್ಪ? 1,99,000. ರೋಡ್ ಟ್ಯಾಕ್ಸ್ ಬಂದಿದೆ. ಓಕೆ 23,000, 29, 33. ಇದಕ್ಕೆ ಇವಾಗ ತಗೊಳ್ತಾರೆ ರ್ಯಾಲಿಗೆ ರೋಡ್ ಟ್ಯಾಕ್ಸ್ 32. ಎಕ್ಸ್-ಶೋರೂಮ್ ಬಂದ್ಬಿಟ್ಟು 153. ಹಾಂ, ಎಕ್ಸ್-ಶೋರೂಮ್ ಬಂದ್ಬಿಟ್ಟು ಆವಾಗ 1,53,000. ಇದು ಬಂದು ಇನ್ನೆಸ್ ವಿತ್ ND. GST ಬಂದು GST ಬರೀ 1,947 ಐತೆ. ಇದು GL ಅಂದರೆ 299. ಏನು ಸರ್ ಇದು? GL ಅಂದರೆ ಗೊತ್ತಿಲ್ಲ. ಆನ್ ರೋಡ್ ಇದು? ಆನ್ ರೋಡ್ ಅಂದರೆ ಇದೆಲ್ಲ ಸೇರಿ ನಿಮಗೆ. ಓಕೆ. ಇದು STD ACC ACC ಕಿಟ್ ಅಂದರೆ ಅದೇ ಸ್ವಲ್ಪ ಅದೇನಲ್ಲ, ಇದೆಲ್ಲ ಸೇರಿ. ಅಯ್ಯಪ್ಪ, ಸಂದೇಶ್ ಅವರು ನಾಮಿನಿ ಆಗ್ತಾ ಇದ್ದಾರೆ. ಏನೇ ಆದರೂ ಇವರೇ ಇಟ್ಕೋಬೇಕು. ಅಲ್ಲಿಗೊಂದು ಮನೆ ಮಾಲೀಕರ ಸಹಿ. ಮಂಜುಳಾ ಯಾರು? ನಿಮ್ಮ ತಾಯಿ ಇಂಗ್ಲೀಷಲ್ಲಿ ಸಿಗ್ನೇಚರ್ ಹಾಕ್ತಾರೆ. ಬ್ಲಡ್ ರಿಲೇಷನ್ ಆಗಿರ್ಬೇಕಂತ. ಗಾಯ್ಸ್ ನೋಡಿ ಗಾಯ್ಸ್, ಕುದುರೆ ರೆಡಿ ಗಾಯ್ಸ್. ಮ್ಯೂಸಿಕ್ ಹಾಕ್ರಿ ಬ್ಯಾಕ್ಗ್ರೌಂಡು. ಎಕ್ಸ್ಪಾಲ್ಸ್ ನೋಡಿ ಗಾಯ್ಸ್, ಕುದುರೆ. ಇಲ್ಲಿ ಕುದುರೆ ಅಲ್ಲದೆ ಗಾಯ್ಸ್ ನೋಡಿ, ಇಲ್ಲಿ ಅಣ್ಣನ ಗಾಡಿಗಳು ಯಾವ ಥರ ರೆಡಿ ಆಗ್ತಾ ಇದ್ದಾವೆ. ಇದು ಹೀರೋ ಎಕ್ಸ್ಟ್ರೀಮ್ ಗಾಯ್ಸ್. ಅದು ಇಲ್ಲಿ ನೋಡಿ, ಇಲ್ಲಿ ಇಲ್ಲೆಲ್ಲ ಮೆಕ್ಯಾನಿಕಲ್ ವರ್ಕಿಂಗ್ ನಡೀತಾ ಇದೆ ಗಾಯ್ಸ್. ನಮ್ಮದೇ ಬ್ರಾಂಚ್ ಇದು ಮೆಕ್ಯಾನಿಕಲ್, ಬಟ್ ಏನೋ ಇದಿಲ್ಲ, ರಿಪೇರಿ ವರ್ಕು ಕೂಡ ಇಲ್ಲೇ ನಡೀತಾ ಇರುತ್ತೆ ಗಾಯ್ಸ್. ನಮ್ಮ ಮಿಡ್ಲ್ ಕ್ಲಾಸ್ ಬಾಯ್ಸ್ಗಳಿಗೆ ಇದಕ್ಕಿಂತ ಬೆಟರ್ ಇನ್ನೇನು ಬೇಕು ಗಾಯ್ಸ್. ಬೈಕ್ ಕ್ರೇಜ್, ವಿ ಲವ್ ಬೈಕ್ಸ್. ಹೆಂಗೆ ಎದ್ಸಿದ್ರು ನೋಡಿದ್ರ, ಡೌನ್ ಇದ್ರು. ಟ್ಯೂಬ್ಲೆಸ್ ಅದು ಇಲ್ಲಲ್ಲ? ಟ್ಯೂಬ್ಲೆಸ್ ಅಲ್ಲ ಹಿಂದಾಗಿರ ವಾಟ್ ಖಂಡಿತ ಈ ವರ್ಷದ ಎಂಡಿಂಗಲ್ಲೇ ತಗೊಳ್ಬೇಕಂತ ಪ್ಲ್ಯಾನಿಂಗ್ ಇದೆ. ಇಲ್ಲ ಈ ವರ್ಷದ ಒಳಗಡೆ ನಮ್ಮದು ಗಾಡಿ ಹಿಡಿಯುತ್ತೆ ಪಕ್ಕ. ಕಂಟೆಂಟ್ಗೆ ಇರೋದಕ್ಕೆ ವಿನಯ್ ಬ್ರೋ ಅವರೇ ಬನ್ನಿ ಗಾಡಿ ಮುಂದೆ ಹೇಳಿ ನಿಮ್ಮ ಖುಷಿಯ ಕ್ಷಣಗಳು. ಕಾಲು ಎಡ್ಸಲ್ಲ, ಇವ್ರಿಗೂ ಎಡ್ಸಲ್ಲ. ಅದಕ್ಕೆ ಉದ್ದ ಬೆಳಿಬೇಕು ಅನ್ನೋದು. ಹಾಂ, ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಸ್ಕಿಪ್ಪಿಂಗ್ ತಗೋಗಿರ ಆಗ್ತಿರ್ಲಿಲ್ಲ ನಾನು, ಕೂತ್ಕೊಂಡು ಅಲ್ಲಿ ಗೈಸ್. ಆಲ್ಮೋಸ್ಟ್ ಹೈಟ್ ಫುಲ್ಲು. ಟ್ಯಾಗ್ ದಟ್ ಫುಲ್ಲ ಗೈಸ್, ಟ್ಯಾಗ್ ದಟ್ ಫುಲ್ಲ. ನಿಮ್ಮ ಗ್ಯಾಂಗಲ್ಲಿರೋ ಫುಲ್ಲು ಟ್ಯಾಗ್ ಮಾಡಿ. ಏನಾಯ್ತು? ಬೇರೆ ಗಾಡಿ ತಳೋದಕ್ಕ ಕುರಿ ಬಾಸ್. ಹಾಂ, ಆಲ್ಮೋಸ್ಟ್ ಟಚ್ ಆಗುತ್ತೆ ಅವ್ರಿಗೆ. ಏನು
समझा नहीं तू समझा नहीं ಕಷ್ಟ ಐತೆ ಅದು ಕುದುರೆ ಮೇಲೆ ಕೂತ್ಕೊಂಡಂಗೆ ಆಗುತ್ತೆ ಅಂತ ನನಗೊಂದು ಅವಕಾಶ ಕೊಡು. ಹಾಂ ಓಕೆ ಓಕೆ ನೀವು ಮಾಡಿರಿ ಸಂದೇಶ್ ಅವರೇ BGM ಕೊಡ್ರಿ ಹಿಂದ್ಗಡೆಯಿಂದ ನಾವು ಜಾಯ್ನ್ ಆಗ್ತೀವಿ, ನಮ್ಮದು ಒಂದು ಫೋಟೋ ಕ್ಯಾಪ್ಚರ್ ಮಾಡಿ ಬರ್ರಿ ಎಲ್ಲ ನಿಂತು ಆ ಕಡೆ ಜಾಗ ಇಲ್ಲ ಸರ್ ನೋಡಿ, ಆ ಮೂಲೆ ನಿಂತ್ಕೊಳ್ಳ ನಾವು ಮೂಲೆ ನಿಂತ್ಕೊಳ್ಳ ತೆಗಿರಿ ಫೋಟೋ ತೆಗಿರಿ. ಬ್ಲೂಟೂತ್ ತೋರಿಸಿ. K41A0014TC ಸುಮ್ಮನೆ ಎಸ್ ಗಾಯ್ಸ್ ಅದು ಇದು ಗಾಯ್ಸ್ ಗಾಡಿ ಎಲ್ಲ ತೊಗೊಂಡಾಯ್ತು, ಇಳಿಸಾಯ್ತು. ನೋಡ್ಬೋದು ಇಲ್ಲಿ ಕುದುರೆ ರೀತಿ ಕಾಣ್ತಾ ಇದೆ ಅಲ್ವಾ ಗಾಯ್ಸ್, ನೋಡ್ಬೋದು ಇಲ್ಲಿ ಹೆಂಗಿರುತ್ತೆ ಅಂದರೆ ಕೂತ್ಕೊ ಹೋಗ್ತಾ ಇದ್ರೆ ಅಷ್ಟೇ ಸಕ್ಕತ್ತಿರುತ್ತೆ. ಏನು ಮೇಡಮ್ ಲಾಗಲ್ಲಿ ಬರಬೇಡ್ದ ನೀವು, ಬೇಕಲ್ವಾ ಹೇಳಿ ನೀವು ಕೂಡ. ನೆಕ್ಸ್ಟು ನಿಗ್ದವರು ನೀವು ಈ ಥರ ಗಾಡಿ ಸೇಲ್ ಮಾಡ್ಕೊಡ್ತೀರಾ ಅಂತ ನಿಮ್ಮ ಅಂಗಡಿ ಹುಡ್ಕೊ ಬರಬಾರ್ದೇನು. ನೋಡಿ ಗಾಯ್ಸ್ ಇಲ್ಲಿ ರಾಜರಾಜೇಶ್ವರಿ ನಗರ ಮೆಟ್ರೋ ಪಕ್ಕನೇ ಇದೆ ಅಂಗಡಿ. ಮೇಡಮ್ ಅವರು ಚೆನ್ನಾಗಿ ಡಿಸ್ಕೌಂಟು ಮಾಡ್ಕೊಡ್ತಾರೆ ಗಾಯ್ಸ್. ಸೊ ಈಗ ಬೈಕ್ ತೊಗೊಳ್ಬೇಕು ಅಂತ ತುಂಬ ಆಸೆ ಇರುತ್ತೆ, ಆ ದುಡ್ಡು ಕೂಡಿಟ್ಟು ಆ ಬೈಕ್ ತೊಗೊಳೋದಿದೆಯಲ್ಲ ಗಾಯ್ಸ್, ಆ ಮಜಾನೇ ಬೇರೆ. ಸೊ ನಾವು ಅಲ್ಲಿಂಗ್ ಮಾಡಿರೋದೇ ತೊಗೊಂಡು ನಮ್ಮ ಅಪ್ಪ ಅಮ್ಮನ ಆ ಥರ ರಾಯಲಾಗಿ ಸಾಕಬೇಕು ಅಂತ ಇರುತ್ತೆ. ಆ ಡಬ್ಬ ಕಾಂಬಿನೇಷನ್ ಅದು ಮುಂದೆ ಹೋಗಿ. ಎಕ್ಸ್ಪಲ್ಸಲ್ಲಿ ಹೋಗ್ತಾರೆ ನನಗೆ, ಇಲ್ಲೊಂದು ಬುಲೆಟ್ ಇಲ್ಲೊಂದು ಪಲ್ಸರ್. ನೋಡಿ ಆಯ್ತು, ಕುದುರೆ ಮೇಲೆ ಕೂತಾಗಿರುತ್ತೆ ಅದ್ರ ನಂತರ ಗಾಡಿ. ಗೈಸ್ ಪೂಜೆ ಆಗ್ತಾ ಇದೆ ಆಲ್ರೆಡಿ. ಶಿವ ಎರಡು ನಿಂಬೆಕಾಯಿ ಪಚಾಕ್ ಅನ್ಸತ್ತೆ. ನಮ್ಮ ಇಂಡಿಯನ್ಸ್ ಮಾತ್ರ ಹತ್ರ ಯೂಸ್ ಮಾಡೋದು. ನೋಡ್ಬೋದು ಎಷ್ಟು ವೆಹಿಕಲ್ಸ್ಗಳು ಹೋಗ್ತಾ ಇದ್ದಾರೆ. ಇದೇ ನೋಡ್ಬೋದು ಗಾಳಿ ಆಂಜನೇಯ ಟೆಂಪಲ್ ಶೋ ಬಿಟ್ಬಿಟ್ಟಿದ್ದಾರೆ. ಮತ್ತೆ ಒಂದು ಸ್ವಲ್ಪ ಇಷ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕು ಈಗ. ನಮ್ಮ ಇಂಡಿಯನ್ಸ್ ನಿಂಬೆನೆಲ್ಲ ಹರಿಸೋದಲ್ಲಿದೆ. ಕುದುರೆ ಮೈಲೇಜ್ ಗಾಯ್ಸ್ ಹೋಗ್ತಾ ಇದ್ರೆ. ಯಾವ್ದು ಮಾಡಿಸ್ತೀರಾ ಗಾಯ್ಸ್? ನಾವು ಬಂದಿದ್ದು ಈ ಕುದುರೆ ಮೇಲೆ ಎಕ್ಸ್ಪಲ್ಸು. ಅಲ್ಲೊಂದು ನಿಂತಿದೆ ನೋಡಿ, ಎಕ್ಸ್ಪಲ್ 210. ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಗಾಯ್ಸ್ 30K ಎಕ್ಸ್ಟ್ರಾ, ಅದಕ್ಕೆ 30,000 ಎಕ್ಸ್ಟ್ರಾ, ಇದಕ್ಕೆ 30,000. ಇದು ರೆಡ್ ಬ್ಲ್ಯಾಕ್ ಕಾಂಬಿನೇಷನ್ನು, ಅದು ಬ್ಲೂ ರೆಡ್ ಸ್ವಲ್ಪ ರೆಡ್ ಇದೆ, ವೈಟ್ ಕಾಂಬಿನೇಷನ್. 30,000 ಏನು ಎಕ್ಸ್ಟ್ರಾ ಹಾಕಿದ್ರೆ ಅದೇ ಸಿಗುತ್ತೆ. 210cc 200 ಸಖತ್ತಾಗಿದೆ ಅಲ್ವಾ? ಒಳ್ಳೆ ಅಣ್ಣ ತಮ್ಮನ ಥರ ನಿಂತಿದೆ ಎರಡು.